ನಾನು 9:09ವರೆಗೆ ನಿಮಗೆ ಮಾತಾಡ್ತೀನಿ. ನಾನು ಕಳಿಸ್ಕೊಡ್ತೀನಿ. ಕೆಳಗಡೆ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇದೆ. ಇಲ್ಲಿ ಬರ್ರಿ ಸ್ವಲ್ಪ ಬಿಡಿ. ಏನೋ ನಮ್ಮನೆ ನೋಡುವಂಥ ಯೋಗ ಇತ್ತು. ಯಾರು ಶಬ್ದ ಮಾಡ್ಬೋದು. ಮಂಡ್ಯದ 1,00,000 ಮನೆಗಳಿಗೆ ಹನುಮಾನ್ ಚಾಲೀಸನ್ನು ತಲುಪಿಸ್ತಾ ಇದ್ದೀವಿ. ಅದರ ಬಿಡುಗಡೆಯನ್ನು ಇವಾಗ ಯತ್ನಾಳ್ಜಿ ಮಾಡ್ತಾ ಇದ್ದಾರೆ. ಈ ವರ್ಷ ಹನುಮಮಾಲಾ ಯಾತ್ರಿಗಳು ಶೋಭಾಯಾತ್ರೆಯನ್ನು ಮಾಡಿ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿ ನಾವು ಅಯೋಧ್ಯೆಯ ಶ್ರೀರಾಮ ಮಂದಿರದ ಮುಕ್ತಿ ಆಯಿತೋ ಅದೇ ರೀತಿಯಾಗಿ ಮೂಡಲಬಾಗಿಲ ಆಂಜನೇಯ ಸ್ವಾಮಿಯ ಯುಕ್ತವಾಗಿ ಮನೆಗೂ 1,00,000 ಮನೆಗಳಿಗೆ ಹನುಮ ಚಾಲೀಸನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಯತ್ನಾಳ್ಜಿಯವರು ಚಾಲನೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರೂ ಈ ಸರಿ ಹನುಮಮಾಲೆಗೆ ಯತ್ನಾಳ್ಜಿಯವರು ಹನುಮ ಜಯಂತಿ ದಿನ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಜೈ ಶ್ರೀರಾಮ್. आज हमारे कर्नाटक के मंत्री महोदय प्रियंका खरगे जी ने कर्नाटक के मुख्यमंत्री को एक खत लिखकर आरएसएस कर्नाटक में बैन करने का एक मांग किया है. जो आरएसएस का शाखा है, जो आरएसएस का जो कार्यक्रम है उसके ऊपर निषेध लगाने के लिए उन्होंने जो एक पत्र लिखा है ये संविधान के खिलाफ है. जो आरएसएस का ये निषेध करने का पंडित जवाहरलाल नेहरू का जो कांग्रेस का प्रथम प्रधानमंत्री था उस समय से आज तक श्रीमती इंदिरा गांधी, मनमोहन सिंह सभी ने कोशिश किया है बैन करने के लिए. ये तो सुप्रीम कोर्ट में स्पष्ट रूप से इसको जो आरएसएस संगठन एक राष्ट्रीय संगठन है, राष्ट्रभक्ति का संगठन है, इसलिए इसको निषेध करने का जो कोई भी कार्रवाई नहीं चलेगा करके अभी सुप्रीम कोर्ट भी स्पष्ट रूप से जजमेंट दिया है. इसलिए एक खरगे जो प्रियंका खरगे एक बहुत बच्चा है, उसमें कोई कुछ भी उसको पता नहीं है क्या क्या कानून में क्या क्या है करके ऐसा एक सिर्फ मुस्लिम को खुशी करने के लिए ऐसा एक बयान दे रहे हैं, ऐसा एक नाटक कर रहे हैं. उसको सपोर्ट मुख्यमंत्री तो है ही है, राहुल गांधी सपोर्ट है और उनका पूज्य पिताजी राष्ट्रीय अध्यक्ष खरगे जी का ही एक सपोर्ट है. इसलिए उन्होंने एक पत्र लिखा है. इसे कुछ भी नहीं होने वाला है. आरएसएस निरंतर जब तक सूरज चांद रहेगा आरएसएस इस देश में रहेगा. इसके बारे में प्रियंका खरगे क्या बोलना चाहते हैं? वो देखो, वो राहुल गांधी एक मंद बुद्धि का है पूरे देश में. कर्नाटक में एक मंद बुद्धि बोले तो प्रियंका खरगे. वो प्रियंका, वो राहुल गांधी का सिस्टर का नाम प्रियंका, ये खरगे का नाम भी प्रियंका. वो प्रियंका मंदबुद्धि कर्नाटक के और राहुल भी मंदबुद्धि. ये मंदबुद्धि का कांग्रेस पार्टी पूरे देश में है. ರಾಷ್ಟ್ರೀಯ ಸ್ವಯಂ ಈ ಮಸೂದೆ ಮ್ಯಾಗಿನ ಮೈಕಿಗೆ ಪರ್ಮಿಷನ್ ತೊಗೊಂಡಾಗಲ್ರಿ. ಈ ಮಸೂದೆಗಳು ಕಟ್ಟಾರ ಅವಕ್ಕೆಲ್ಲ ಪರ್ಮಿಷನ್ ಇದಾವ. ನೀರಿನ ಟ್ಯಾಕ್ಸ್ ತುಂಬ್ತಾರ, ಅವರ ಕರೆಂಟ್ ಟ್ಯಾಕ್ಸ್ ತುಂಬ್ತಾರ. ಮೊದಲು ಅದನ್ನೆಲ್ಲ ಸರಿ ಮಾಡಕ್ಕೆ ಹೇಳ್ರಿ ಅವರು. ಆರ್ಎಸ್ಎಸ್ಸು ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ, ಅಲ್ಲೇನೋ ಒಂದು ದೊಡ್ಡ ಆರ್ಎಸ್ಎಸ್ ಕಾರ್ಯಾಲಯ ಕಟ್ಟಿಲ್ಲ. 1 ತಾಸು ಸಾಯಂಕಾಲ ಒಂದು ಶಾಖೆ ಇರ್ತದೆ, ಮುಂಜಾನೆ 6ರಿಂದ 7 ಒಂದು ಶಾಖೆ, ಸಾಯಂಕಾಲ ಒಂದು ಶಾಖೆ 6ರಿಂದ 7 ಅಷ್ಟೇ. ಅಲ್ಲಿ ಬಂದು ಭಾರತ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಮಸ್ತೆ ಸದಾ ವತ್ಸಲತೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರೇನು ಕಬ್ಜಾ ಮುಸ್ಲಿಮ್ಗೆ ಏನು ಕಬ್ಜಾ ಮಾಡಿದ್ದಾರೆ. ಎಲ್ಲರೂ ಒಂದು ಕಡೆ ಆರ್ಎಸ್ಎಸ್ನವರು ಯಾವುದೋ ಇದು ನಮ್ಮದು ಅಂತೇಳಿ ಏನೋ ತನಕ ಕ್ಲೈಮ್ ಮಾಡ್ಯಾರ ಸರ್ಕಾರ ಜಾಗ ಎಲ್ಲೂ ಇಲ್ಲ. ಮೊದಲು ಇವರು ಏನು ಈ ಜಾಗಗಳ ಬಗ್ಗೆ ಅವ್ರಿಗೆ ನಿಜವಾಗಿ ತಾಕತ್ತಿದ್ದರೆ ಮುಸ್ಲಿಮರ ಮಸೂತಿಗಳ ಮೇಲೆ ಏನು ಕಾನೂನು ವ್ಯವಸ್ಥೆ ಒಂದು ಟ್ಯಾಕ್ಸ್ ತುಂಬುದಿಲ್ಲ.
ನಮ್ಮ ಹಿಂದೂ ದೇವಸ್ಥಾನಗಳೆಲ್ಲ ಟ್ಯಾಕ್ಸ್ ತುಂಬೋರು ನಾವೇ. ನಮ್ಮವೆಲ್ಲ ಧಾರ್ಮಿಕತೆಗೆ ಇಲಾಖೆಗೆ ಸಂಬಂಧಪಡ್ತಾವೆ. ಮುಸ್ಲಿಮರು ಯಾವುದಾರೆ ಮಸೂತಿ ಆದಾಯ ಏನಾದ್ರು ಸರ್ಕಾರ ತುಂಬ್ತಾರೇನು? ಏನು ಇವೆಲ್ಲ ಚರ್ಚೆಗಳು ಭಾಳ ಅದಾವೆ. ಅದಕ್ಕೆ ನಾನು ಹೇಳ್ತೀನಿ, ಇಂಥ ಮೂರ್ಖ ನಿರ್ಣಯ ಇನ್ನು 2 ವರ್ಷ ಹಾರಾಡೋದು ಹೇಳ್ತೀನಿ ನಾನು ಪ್ರಿಯಾಂಕಾ ಖರ್ಗೆ. ಇನ್ನು 2 ವರ್ಷ ನಂತರ ಹಿಂದೂ ಸರ್ಕಾರ ಬರ್ತದೆ. ನಿನ್ನ ಸಹೋದರರು ಏನಾದಾರಲ್ಲ ಅವ್ರು ಬರೋಬ್ಬರಿ ನಾವು ಮಾಡ್ತೀವಿ. ಯಾರಿಲ್ಲ ಅವರಿಲ್ಲ ಇವರಿಲ್ಲ ಇದ್ದೇ ಇರ್ತಾರೆ. ನವೆಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಏನೈತಲ್ರಿ, ಈಗ ಸಿದ್ದರಾಮಯ್ಯ ಇಳಿಸೋದು ಅಷ್ಟು ಸರಳ ಇಲ್ಲ. ಇವ್ರು ತಿಳ್ಕೊಂಡಿರ್ಬೇಕು ಏನು ಕ್ರಾಂತಿ ಆಗೋದು ಅಷ್ಟು ಸರಳ ಇಲ್ಲ. ಯಾವುದು ಹೊಡೆದು ಬಂದ್ರೂ ನಮ್ಮಲ್ಲಿ ಕೆಲವು ಮಂದಿ ಕೂತಾರೆ, ಉಪಮುಖ್ಯಮಂತ್ರಿ ಆಗಬೇಕು, ಅವರು ಉಪಮುಖ್ಯಮಂತ್ರಿ ಆಗಲಿ ಏನೋ ಪಾಲ ಮಾಡ್ಕೊಂಡು ಹೀಗೆ ಕೂತಾರೆ. ನಮ್ಮ ಕೇಂದ್ರದವರು ಯಾವ ಕಾಲಕ್ಕೂ ಇವ್ರ ಸರ್ಕಾರ ಮಾಡಿದ್ರೆ ನಾವು ಮುಣಿಗೆ ಹೋಗ್ತೀವಿ. ಅದಕ್ಕೆ ನವೆಂಬರ್ ಕ್ರಾಂತಿ ಏನೂ ಆಗೋದಿಲ್ಲ. ಇವರೇ ಸರ್ಕಾರ ಮುಂದುವರಿತದೆ. ಇವ್ರು ಎಷ್ಟು ಹಾಳಾಗಬೇಕು ಹಾಳಾಗಿ ಹೋಗ್ತಾರೆ. ಮುಂದೆ ಜನ ಹಿಂದೆ ಒಮ್ಮೆ ವೀರೇಂದ್ರ ಪಾಟೀಲರು KPCC ಅಧ್ಯಕ್ಷರಿದ್ದಾರೆ, 184 ವಿಧಾನಸಭೆ ಬಂದಿಲ್ಲ. ಹಂಗೆ ಕರ್ನಾಟಕದಲ್ಲಿ ಹಿಂದೂ ಪರವಾದಂಥ ಒಂದು ಸರ್ಕಾರ ಬರ್ತದೆ. DK ಶಿವಕುಮಾರ್ ಅವ್ರನ್ನ ಪಕ್ಷಕ್ಕೆ ಕರ್ಕೊಂಡ್ಬರ್ಬೋದು ಪ್ಲಾನ್ ಯಾರು ರಾಜ್ಯ ನಾಯಕರಿಗಿದೆಯಾ ಸರ್ ಅಂತ? ಆ BJP ಕರ್ಕೊಂಡು ಬಂದು ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಆ ಥರದ್ದೇನೋ ಪ್ಲಾನ್ ಇದೆ ಸರ್ ರಾಜ್ಯ ನಾಯಕರು? ಇಲ್ಲ ನೋಡ್ರಿ, ಇಲ್ಲಿ ನೋಡಿದವ್ರು ಎಲ್ಲ ಈಗ DK ಶಿವಕುಮಾರ್ ಭದ್ರಕೋಟೆ ಹೇಳ್ಕೊಂಡು ಬಲ್ಲೇ ನಾ ಬಂದೀನಿ. ಈಗ ಇಲ್ಲಿ ವಾತಾವರಣ ನೋಡಿದ್ರೆ ಇಲ್ಲೇ ನಾವು ಬರ್ಲಾಕತ್ತೀವಿ. ಮುಂದಿನ ಚುನಾವಣೆಯಲ್ಲಿ ಇಲ್ಲೇ BJP ಅಥವಾ ಹಿಂದೂ ಪರವಾದಂಥ ಅಲ್ಲೇ ಐತಿ. ಈಗ ಅವ್ರನ್ನ ತೊಗೊಂಡು ಬಂದು ಇವ್ರು ಮಾಡಿದ್ರೆ ನಾವೆಲ್ಲ ಮುಣಿಗೆ ಹೋಗ್ಬಿಡ್ತೀವಿ. ಈಗ ಏನು ಟೀಕಾ ಮಾಡೋರು ಹೇಳ್ರಿ ನೋಡಿ. ನಾಳೆ ವಿಧಾನಸಭೆ ಆ ಥರದ ಪ್ಲಾನ್ ಇದೆ ಸರ್? ಪ್ಲ್ಯಾನ್ ಇತ್ತು, ಸರ್ ಈಗ ಕೈ ಬಿಟ್ಟಿದ್ದಾರೆ ಸರ್? ಕೈ ಬಿಟ್ಟರು. ಯಾರು ಸರ್ ಪ್ಲಾನ್ ಮಾಡಿ? ಪ್ಲ್ಯಾನ್ ಅವರೇ ವಿಜೇಂದ್ರ. ಎಲ್ಲ ಇನ್ನು 6 ತಿಂಗಳಿಂದ ನಾನೇನು ಉಚ್ಚಾಟನೆ ಮಾಡೋರಲ್ಲ. ಉಚ್ಚಾಟನೆ ಮಾಡಿದ ದಿವಸ ನನಗೊಬ್ಬ BJP ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿದ್ರು. ಅವ್ರು ಏನು ಹೇಳಿದ್ರಂದರೆ, ವಿಜೇಂದ್ರ ಮತ್ತು DK ಶಿವಕುಮಾರ್ ಕೂಡಿ ಮಾತುಕತೆ ಆಗಿದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗ್ಬೇಕಂತೇಳಿ ಒಪ್ಪಂದ ಆಗಿದೆ. ಇವರು 50ರಿಂದ 60 MLAಗಳನ್ನು ತೊಗೊಂಡು ಬರ್ತೀನಿ ಅಂತ ಇವ್ರು ಹೇಳ್ಯಾರ. ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡ್ದವ್ರು. ಅವ್ರಿಗೆ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ DK ಶಿವಕುಮಾರಿಂದ 10ರಿಂದ 12 ಜನ ಅಟ್ಟೆ ಅದಾರ. ಇದು ವಿಫಲ ಆಗ್ತದೆ, ಇದು ಕೈ ಹಾಕಬೇಡ್ರಿ ಅಂದ ಮ್ಯಾಗ ಬಿಟ್ಟರು. ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತಂದ್ರೆ, ಯತ್ನಾಳಿದ್ರೆ DK ಶಿವಕುಮಾರ್ ಎಲ್ಲ ವಿರೋಧ ಮಾಡ್ತಾನಂತೇಳಿ ಇವನು ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು. ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಏನು ಮಾಡ್ತಾರೆ, ನಾಳೆ ಉಚ್ಚಾಟನೆ ಮಾಡ್ತಾರೆ. ಅವ್ರು ಸರ್ಕಾರ ಮಾಡಿದ್ರೆ ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತೊಗೊಂಡು ವಿಪ್ ಮಾಡಿಬಿಡ್ತಾರೆ. DK ಶಿವಕುಮಾರ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಇವರು ಒಪ್ಪಂದ ಪ್ರಕಾರ. ಯಾಕಂದ್ರೆ ನಾನು ವಿರೋಧ ಮಾಡ್ತಿದ್ದೆ. ಹಾಂ ನೋಡ್ರಿ, JDSನವ್ರ ಲಾಭ ನಮಗಾಗಿದೆ. BJP ಹೆಂಗಾಗಿದೆ ಅಂದರೆ, ನಿಜವಾಗಿ ನಿಮ್ಗೆ ಹೇಳ್ತೇನೆ, ಕೆಲವೊಂದು ಕ್ಷೇತ್ರಗಳಲ್ಲಿ BJP ಭಾಳ ಡೌನ್ ಇತ್ತು. ಉದಾಹರಣೆಗೆ ತುಮಕೂರು, ಮೈಸೂರು, ಅಲ್ಲಿಂದ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮೀಣ ಏನು ಅದಾವಲ್ಲ ಒಂದು 7-8 ಕ್ಷೇತ್ರದಾಗ ಲಾಭಾಂತರ ಆಗಿದೆ. ಅದರಿಂದ ಹಾನಿ ಏನಾಗಿಲ್ಲ. ದೇವೇಗೌಡರನ್ನ ಇವತ್ತು ನಮ್ಮ ಸೋಮಣ್ಣವ್ರು ಯಾಕೆ ನೆನೆಸ್ತಾರೆ ಅಂದರೆ, ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಅವರಿಬ್ಬರು ಗಟ್ಟಿಯಾಗಿ ತುಮಕೂರಿನಲ್ಲಿ ಮಾಡಿದ್ರಂತೆ ಸೋಮಣ್ಣ ಆರಿಸಿ ಬಂದರು. ಅವ್ರನ್ನ ಸೋಲಿಸ್ಬೇಕಂತೇಳಿ ಇದೇ BJPಯ ಮಹಾನ್ ನಾಯಕ ಪೂಜ್ಯ ತಂದೆ ಮತ್ತು ಮಗ ಅಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡೋರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇದ್ದಿದ್ದರಿಂದಲೇ ಸೋಮಣ್ಣ ಆರಿಸಿ ಬಂದಿನಂತ ಅವರೇ ಅನೇಕ ಸಾರ್ವಜನಿಕ ಸಭೆಯಲ್ಲಿ ಹೇಳ್ಯಾರ. ಇದರ ಅರ್ಥ ಇನ್ನೂ BJP ಬರ್ತಿದ್ದು. ಚಾಮರಾಜನಗರ ಬರುವಂಥದ್ದು ಅವಕಾಶ ಇತ್ತು. ಅಲ್ಲಿ ಬೀದರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ದಾವಣಗೆರೆ. ನೋಡಿರಿ, ದಾವಣಗೆರೆಯಲ್ಲಿ ಓಪನ್ ವಿರೋಧ ಮಾಡಿದ್ರು. ಸೋಲು ಯಾರಿಂದ? ಇದೇ ಪೂಜ್ಯ ತಂದೆ ಮಗನ ಒಂದು ಕಾರ್ಯಕ್ರಮ. ಅವರು ಸಿದ್ದೇಶನ ಸೋಲಿಸಿದ್ರು. ಮರ್ಯಾದೆ BJP ಉಳಿದಿದ್ದು ಯಾವಾಗ ಅಂದರೆ JDS ದೇವೇಗೌಡ ಜೊತೆ ಹೊಂದಾಣಿಕೆ ಆಗಿದೆ. ಇಲ್ಲಕಂದ್ರೆ 10 ಸೀಟ್ಗಿಂತ ಕಡಿಮೆ ಬರ್ತದೆ. ಜಿಲ್ಲೆಯಲ್ಲಿ ಬ್ಯಾನ್ ಮಾಡ್ತಾರೆ. ಒಂದು ಜಿಲ್ಲೆಯಲ್ಲಿ 1 ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡು ಅನುಮತಿ ಕೊಡ್ತಾರೆ.
ಒಂದು ಜಿಲ್ಲೆಯಲ್ಲಿ ಕೇವಲ 5 ಅಥವಾ 6 ಅಕ್ಷರ ಹಚ್ಚಬೇಕಂತ ರಿಸ್ಟ್ರಿಕ್ಟ್ ಮಾಡ್ತಾರೆ. ವಿಜಯಪುರದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ಕಡೆ ಡಿ ಜೆಗಳನ್ನು ಹಚ್ಚುವಂಥದ್ದು ನನ್ನ ಕ್ಷೇತ್ರದಲ್ಲಿ ಆಯಿತು. ಈ ತಾರತಮ್ಯ ಏನಿದೆ, ನಾವು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗೆ, ಮುಖ್ಯಮಂತ್ರಿಗೆ ಕೇಳಿದ್ದೇನೆಂದರೆ, ನೀವು ಒಂದು ಕಡೆ ಡಿ ಜೆ ನಿಷೇಧ ಅಂತ ಹೇಳ್ತೀರಿ, ದಿನಾಲು 5 ಸಲ ಮಸೀದಿಯಲ್ಲಿ ನಮಗೆ ಹಿಂದೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥವ್ರು ಶಿಕ್ಷಣ ಅಭ್ಯಾಸ ಮಾಡಲಿಕ್ಕೂ ಸಹ ತೊಂದರೆ ಮಾಡ್ತಾ ಇರುವಂಥದಕ್ಕೆ ಯಾವುದೇ ಅನುಮತಿ ಇಲ್ಲ. ಅವರಿಗೆ ಸುಪ್ರೀಂ ಕೋರ್ಟ್ ಭಾಳ ಸ್ಟ್ರಿಕ್ಟ್ ಹಾಕಿದೆ. ಇಷ್ಟೇ ಡೆಸಿಮಲ್ದಲ್ಲಿ ನೀವು ಮಾಡುವ ಪ್ರಾರ್ಥನೆ ಅದು ನಿಮ್ಮ ಜನರಿಗೆ, ನಿಮ್ಮ ಮಸೂತಿಯಲ್ಲಿ ಇದ್ದವ್ರಿಗೆ ಅಷ್ಟೇ ಕೇಳಿಸ್ಬೇಕು, ಉಳಿದ ಜನರಿಗೆ ತೊಂದರೆ ಆಗಬಾರ್ದತ್ತು ಕಾನೂನು ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಏನೋ ಬೇಕಾಬಿಟ್ಟಿಯಾಗಿ ಎಷ್ಟೋ ಮಸೂದಿಗಳು ಕರ್ನಾಟಕದಲ್ಲಿ ಅನುಮತಿ ಇಲ್ಲ, ಸರ್ಕಾರಿ ಜಾಗೆಯನ್ನು ಕಬಳಿಸಿದ್ದಾರೆ, ಯಾವುದೇ ಅನುಮತಿ ತಗೊಂಡಿಲ್ಲ. ಅಲ್ಲಿ ನಡೆಯುವಂಥದ್ದು ಬಹುಶಃ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಎಲ್ಲೂ ಒಂದು ದೇವಸ್ಥಾನದಲ್ಲಿ ಶಸ್ತ್ರಾಸ್ತ್ರ ಸಿಗುವುದಿಲ್ಲ, ಹಿಂದೂ ದೇವಸ್ಥಾನಗಳಲ್ಲಿ ಕಲ್ಲು ಸಿಗುವುದಿಲ್ಲ, ಮತ್ತು ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಮರ ರಂಜಾನ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಒಂದು ಕಡೆಯೂ ಹಿಂದೂಗಳು ಕಲ್ಲು ಹಾಕುವಂಥದ್ದು, ತೊಂದರೆ ಮಾಡುವಂಥದ್ದು ಮಾಡಿಲ್ಲ. ಆದಾಗ್ಯೂ ಸಹ ಗಣಪತಿಯ ಒಂದು ಮೂರ್ತಿ ಮೇಲೆ ಕಲ್ಲು ಒಗೆಯುವಂಥದ್ದು, ಉಗುಳುವುದು, ನಾಗಮಂಗಲದಲ್ಲಿ ಇವತ್ತು ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು, ಸುಮಾರು 16 ಕೋಟಿ ರೂಪಾಯಿ ನಮ್ಮ ಹಿಂದೂಗಳ ಅಂಗಡಿಗಳ ಬೆಂಕಿ ಹಚ್ಚುವಂಥದ್ದು, ಇದೆಲ್ಲ ಆದರೂ ಸಹಿತ ಇವತ್ತು ಕರ್ನಾಟಕದಲ್ಲಿ ಒನ್ ವೇ ಮುಸ್ಲಿಮರ ಬೆಂಬಲಿತ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ. ಈ ಕಾರಣದಿಂದ ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತಿ ಆಗ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಮತ್ತು ನಮ್ಮ ಯುವಕರಿಗೆ ಸುಮಾರು 2 ಲಕ್ಷ ಉದ್ಯೋಗಗಳು ಖಾಲಿ ಅದಾವೆ. ಕರ್ನಾಟಕದಲ್ಲಿ ಸುಮಾರು 2 ಲಕ್ಷ ಮೀರಿ ನೇಮಕಾತಿ ಆಗ್ತಾಯಿಲ್ಲ. ಪೊಲೀಸ್ ಇಲಾಖೆ ಒಂದರಲ್ಲೇ ಸುಮಾರು 18,000 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಈಗ PSI ಏನು ಪರೀಕ್ಷೆಯನ್ನು ಟ್ರೈನಿಂಗ್ ಕೊಡುವಂಥ ಕೆಲಸ ಇವತ್ತೇನು ಮುಸ್ಲಿಮರಿಗೆ ಮಾಡ್ತಾ ಇದ್ದಾರಲ್ಲ, ವ್ಯವಸ್ಥಿತವಾಗಿ ಇಡೀ ಪೊಲೀಸ್ ಇಲಾಖೆಯನ್ನು ಮುಸ್ಲಿಮೀಕರಣ ಮಾಡಬೇಕಂತೇಳಿ ಅದಕ್ಕೆ ಮುಸ್ಲಿಂ ಯಾವ ಪ್ರಮೋಷನ್ದಲ್ಲಿ ಭಾಳಷ್ಟು ಹಿಂದೂಗಳು ಇದ್ದರು, DGIGP ಆಗಲಿಕ್ಕೆ ಅವ್ರನ್ನ ಯಾರನ್ನೂ ಮಾಡದೆ ಅವ್ರನ್ನೆಲ್ಲ ಓವರ್ಲುಕ್ ಮಾಡಿ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿನ ಮಾಡೋದ್ರ ಮೂಲಕ ಇಡೀ ಪೊಲೀಸ್ ಇಲಾಖೆನೇ ಇವತ್ತು ಮುಸ್ಲಿಂಕರಣ ಮಾಡಲಿಕ್ಕೇನು ಹೊಂಟದೆ. ಅದರ ಒಂದು ಪ್ರತಿರೋಧ ಇವತ್ತು ಇಡೀ ರಾಜ್ಯದಲ್ಲಿ ಕಾಣಿಸ್ತದೆ. ಅದೇ ಪ್ರಯೋಗ ಇವತ್ತು ಮದ್ದೂರಿನಲ್ಲಿ, ಮಂಡ್ಯದ ನಮ್ಮ ಹಿಂದೂಗಳು ಪ್ರತಿಕ್ರಿಯೆ ಕೊಡ್ತಾರೆ. ಅದಕ್ಕೆ ನಾನು ಮದ್ದೂರಿಗೆ ಬರೋದಾಗಲಿ, ಮಂಡ್ಯಕ್ಕೆ ಬರೋದಾಗಲಿ, ಹಳೆ ಮೈಸೂರು ಭಾಗದಲ್ಲಿ ಒಂದು ಕಾಲ ಏನಿತ್ತು, ಇಲ್ಲ ಮದ್ದೂರು, ಮಂಡ್ಯ, ಹಳೆ ಮೈಸೂರು ಭಾಗ ಇದು BJPಯ ಇದು ಅಲ್ಲ, ಇಲ್ಲಿ ಕೇವಲ ಜನತಾದಳ ಕಾಂಗ್ರೆಸ್ಸಿನ ಒಂದು ಗಟ್ಟಿ ಕ್ಷೇತ್ರ. ಆದರೆ ಇವತ್ತಿನ ವಾತಾವರಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಹೆಂಗೆ ಉತ್ತರ ಕರ್ನಾಟಕದಲ್ಲಿಯೂ BJP ಅಲ್ಲೇ ಇದೆ, ಈ ಭಾಗದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋಂಥದ್ದು ನನಗೆ ಅನ್ನಿಸ್ತಾ ಇದೆ. ಮತ್ತು ಜನ ಕೊಡುವಂಥ ಪ್ರೀತಿ, ಜನ ಕೊಡುವಂಥ ನನ್ನ ಮೇಲಿನ ಆತ್ಮೀಯತೆ ಕೇವಲ ನನ್ನ ಸಲಹೆ ಕೊಡ್ತಾ ಇಲ್ಲ, ಸನಾತನ ಹಿಂದೂ ಧರ್ಮದ ಪರವಾಗಿ ಗಟ್ಟಿನ ಮಾತಾಡ್ತೀನಿ ಅನ್ನೋಂಥ ಭಾವನೆಯಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಕಡೆ ಎಲ್ಲ ಈ ಭಾಗದಲ್ಲಿ ಇವತ್ತು ಪ್ರವಾಸ ಮಾಡ್ತಾ ನೋಡ್ರಿ, ಉಚ್ಚಾಟನೆ ಯಾರು ಮಾಡಿದರು? ಅವ್ರು ಉಚ್ಚಾಟನೆ ಮಾಡಿದ್ರೆ ಜನ ಏನು ಉಚ್ಚಾಟನೆ ಮಾಡಿಲ್ಲಲ್ಲ, ಜನ ಇದ್ರ ಮೇಲೆ ಪ್ರೀತಿ ಮಾಡ್ತಾರೆ. ಇಲ್ಲಿಕಾದ್ರೆ ಇಷ್ಟು ಜನ ಸೇರ್ತಿದ್ರೇನ್ರಿ? ಅದಕ್ಕೆ ಉಚ್ಚಾಟನೆ ಮಾಡೋದ್ರ ಪಶ್ಚಾತ್ತಾಪ ಆಗ್ಲಕತ್ತದೆ. ಯಾರದೇ ಮಾತುಗಳು ನಾನು ನೋಡ್ರಿ ಹೇಳಿದ್ದೀನಿ, ಹಿಂದೂ ಮತಗಳ ವಿಭಜನೆ ಆಗಬಾರ್ದು ಅನ್ನೋದು ಫಸ್ಟ್ ಪ್ರಿಫರೆನ್ಸ್ ನಂದು. ಯಾಕಂದರೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ಹೊಸ ಪಕ್ಷ ಕಟ್ಟು, ನೀವು ಮುಖ್ಯಮಂತ್ರಿ ಆಗು, ನೀನು ಹೊಸ ಪಕ್ಷ ಕೊಟ್ಟಿರೋದ್ರಿಂದ ನಮಗೆ ಲಾಭ ಆಗ್ತದೆ ಅನ್ನೋಂಥದ್ದನ್ನು ಅವತ್ತು ಹೇಳಿದ್ರು. ಅವತ್ತು ನಾನು ಅಲ್ಲೇ ಉತ್ತರ ಕೊಟ್ಟಿನಿ. ಅದಕ್ಕೇ ನಾನು ಗಡಿಬಿಡಿ ಮಾಡ್ತಾಯಿಲ್ಲ. ಏನಾಗಿದೆ ಅಂದರೆ BJPಯಲ್ಲಿ ಒಂದು ಕುಟುಂಬ ಬಿಟ್ಟುಬಿಟ್ರೆ ಇಡೀ BJP ಕರ್ನಾಟಕದಲ್ಲಿ ಮುನಿಗೆ ಹೋಗ್ತೈತೆ ಅನ್ನೋಂಥದ್ದು ಭಾವನೆಯಲ್ಲಿದ್ದರು ಇಷ್ಟು ದಿವಸ. ಯಾವನೋ BJP ನಾಯಕ
ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿಗೆ ಓಟ್ ಹಾಕ್ತಾರೋ ಅನ್ನೋಂಥದ್ದು ಈ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಮಾಹಿತಿನೇ ಇಲ್ಲ ಕೇಂದ್ರದವ್ರಿಗೆ. ಏನು ಮಾತು ತೆಗೆದ್ರು ಯಡಿಯೂರಪ್ಪನ ತೆಗೆದುಬಿಟ್ರೆ ಬಿ ಜೆ ಪಿ ಮುಳುಗ್ತದೆ, ಯಡಿಯೂರಪ್ಪನ ತೆಗೆದ್ರೆ ಸರ್ವನಾಶ ಆಗ್ತದೆ, ಯಡಿಯೂರಪ್ಪ ತೆಗೆದ್ರೆ ಇಡೀ ಲಿಂಗಾಯತರು ವಿಮುಖ ಆಗ್ತಾರತ್ತೆ ಏನೋ ಒಂದು ಕಲ್ಪನೆ ಹೈಕಮಾಂಡ್ ಕೊಟ್ಟಿದ್ರಲ್ಲ. ಈ ಗಣೇಶ ಚತುರ್ಥಿಯಿಂದ ನಾನು ಬಿ ಜೆ ಪಿ ಯಡಿಯೂರಪ್ಪ ಕುಟುಂಬದ ಮೇಲೆ ನಿಂತಿಲ್ಲ. ಬಿ ಜೆ ಪಿ ಯಾವ ರೀತಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥರು ಏನು ಅದಾರಲ್ಲ ಆ ಮಾದರಿಯಲ್ಲಿರುವಂಥ ಒಂದು ಬಿ ಜೆ ಪಿಯನ್ನು ಬಯಸ್ತಾ ಇದ್ದಾರೆ, ಒಂದು ಭ್ರಷ್ಟ ಕುಟುಂಬವನ್ನು ಬಯಸ್ತಾ ಇಲ್ಲ. ನಂಬರ್ ಒಂದು ಮಾಧ್ಯಮದಲ್ಲಿ ಏನು ಬಂತು, ಯತ್ನಾಳು ಸರೆಂಡರ್ ಆದ್ರ ವಿಜೇಂದ್ರಗೆ. ನಾನು ಆ ಕುಟುಂಬಕ್ಕೆ ಸರೆಂಡರ್ ಆಗೋ ಪ್ರಶ್ನೆ ಇಲ್ಲ, ಅವ್ರಿಗೆ ಹೋಗಿ ಕಾಲು ಮುಗಿಯೋ ಅಲ್ಲ, ಯಾವುದೇ ಸಂಧಾನ ಮಾಡ್ಕೊಳ್ಳಿಕ್ಕೆ ನಾ ತಯಾರಿಲ್ಲ. ಆ ಕುಟುಂಬದಿಂದ ಬಿ ಜೆ ಪಿ ಮುಕ್ತಾಗಿ ಹಿಂದೂಗಳ ಪರವಾಗಿ ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕಾಗಿದೆ. ನೀವೇನೂ ಮಾಡಲಿಲ್ಲ, ಹಿಂದಕ್ಕೆ ನೀವೇ ಇದ್ರಿ. KGHಳ್ಳಿ DGHಳ್ಳಿ ಇದ್ದಾಗ 4 ಎನ್ಕೌಂಟ್ರ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚುವಷ್ಟು ಧೈರ್ಯ ಅವ್ರಿಗೆ ಬಂದಿದೆ ಅಂದರೆ, ಇವತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರಂದರೆ, ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು ನೀವು ಏನೂ ಮಾಡಲಿಲ್ಲ. ವೀರ್ ಸಾವರ್ಕರ್ ಸರ್ಕಲ್ ತುಂಬ ಔರಂಗಜೇಬು ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು, ಇವರೇನೂ ಮಾಡಲಿಲ್ಲ. ಅದಕ್ಕೇ ಬಿ ಜೆ ಪಿ ಇವತ್ತು ಸೋತಿದ್ದು. ಅದಕ್ಕೆ